सुधाकरातमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते भदैत्यकं नतासुभाशुनाशकं नमामि तं विनायकं। गणेश चौतिय शुभ दिनविंदु जय जय गणनाथ। गणेश चौतिय शुभ दिनविंदु जय जय गणनाथ। ಪ್ರಾಣ ಪ್ರತಿಷ್ಠೆಯ ಮಾಡುತ್ತ ನಿನ್ನನು ಪ್ರಾಣ ಪ್ರತಿಷ್ಠೆಯ ಮಾಡುತ್ತ ನಿನ್ನನು ಪೂಜಿಪೆ ನಾನು ಸದಾ ಗಣೇಶ ಚೌತಿಯ ಶುಭ ದಿನವಿದು. ಹಬ್ಬದ ದಿವಸ ಈ ಫೋನ್ ಹೊಡ್ಕೊಳ್ಳೋದು ತಿಳ್ಸೋದಿಲ್ಲ. ರಂಜಿತಾ ಇದ್ದಿದ್ರೆ ಅವಳೇ ರಿಸೀವ್ ಮಾಡ್ಕೊಳ್ತಾ ಇದ್ಲು. ಯಾರಿದು? ಅಯ್ಯಯ್ಯೋ, ನನ್ ಫೋನ್ ನೋಡ್ಕೊತಾ ಇದೆಯಲ್ಲ, ಹಬ್ಬದ ದಿವಸ ನೋಡಿ. ಹಲೋ ಸಾವಿತ್ರಿ, ಗಣೇಶನ ಹಬ್ಬದ ಶುಭಾಶಯಗಳು ಕಣೆ. ಇಷ್ಟು ಬೇಗ ನಿಮ್ಮ ಮನೇಲಿ ಪೂಜೆ ಆಗೋಯ್ತಾ? ಇಲ್ಲಮ್ಮ, ಈ ಸರ್ತಿ ನಮ್ಮ ಮನೇಲಿ ಪೂಜೆ ಮಾಡ್ತಿಲ್ಲ. ವಿನುತಾ, ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳಮ್ಮ. ನಮ್ಮನೇಲಿ ಹಬ್ಬ ಮಾಡ್ತಿಲ್ಲಪ್ಪ. ಯಾಕೆ? ಯಾಕಮ್ಮ? ಬಿಡಮ್ಮ, ನಮ್ಮನೇಲಿ ಪರಿಸ್ಥಿತಿ ಸರಿಗಿಲ್ಲ. ಅಲ್ಲಿ ಪೂಜೆ ಆಯ್ತಾ, ನಂದು ಒಂದ್ ನಮಸ್ಕಾರ ಹಾಕ್ಬಿಡು. ಪ್ರತಾಪ್ ಮನಸ್ಥಿತಿ ಗೊತ್ತಲ್ವಾ, ಹಬ್ಬನೂ ಇಲ್ಲ ಏನೂ ಇಲ್ಲ. ಅದೇನೇ ಪರಿಸ್ಥಿತಿ ಇರ್ಲಮ್ಮ, ಪೂಜೆ ಹಬ್ಬ ತಪ್ಪಿಸೋದಕ್ಕಾಗುತ್ತಾ? ಬರ್ತೀನಿ ಇರೋ ನಾನು ಈಗ್ಲೇ. ಅದೇನೇ ಪರಿಸ್ಥಿತಿ ಇದ್ರು ಹಬ್ಬದ ದಿವಸ ಪೂಜೆ ಮಾಡಿದ್ರೆ ಹೇಗೆ ಹೇಳು? ನಾನು ಈಗಲೇ ಬರ್ತೀನಿ. ಪದ್ಮ, ಈ ಸಾವಿತ್ರಿ ಅವ್ರ ಮನೇಲಿ ಪೂಜೆ ಮಾಡ್ತಿಲ್ವಂತ? ಇಲ್ಲಂತೆ ಪದ್ಮ, ಅಳಿಯಂದ್ರು ಬಹಳ ಬೇಜಾರಾಗಿದ್ದಾರಂತೆ. ನಾನು ಈಗಲೇ ವಿನುತನ ಮನೆಗೆ ಹೋಗಿ ಅಳಿಯಂದ್ರನ್ನ ಹೇಗಾದ್ರೂ ಮಾಡಿ ವಾಪಸ್ತೀನಿ. ನಾನು ಈಗಲೇ ಸಾವಿತ್ರಿ ಮನೆಗೆ ಹೋಗಿ ಪೂಜೆ ಮಾಡಿಸ್ತೀನಿ. ಮಕ್ಕಳು ಸಂತೋಷವಾಗಿಲ್ಲ ಅಂದ್ರೆ ನಾವ್ ಹೇಗ್ರಿ ಸಂತೋಷವಾಗಿರೋದಕ್ಕೆ ಸಾಧ್ಯ? ಹೌದು, ನಡಿ ಹೋಗಿ. ಮನೆಗೆ ನೀವು ದೊಡ್ಡವರು, ಮಕ್ಕಳಲ್ಲಿ ಸ್ಫೂರ್ತಿ ತುಂಬಬೇಕಾದವರು ನೀವೇ ತಾನೆ. ಏನೇ ಬೇಜಾರಿದ್ರು ಮನೆ ಶ್ರೇಯಸ್ಗೋಸ್ಕರ ಇವೆಲ್ಲ ಮಾಡ್ಬೇಕು ತಾನೆ. ಪದ್ಮವ್ವ, ನಮ್ಗೆ ನಮ್ಮ ಮಗನೇ ಸರ್ವಸ್ವ. ಅವನ್ ಹೆಂಗ್ ಹೇಳದಂಗೆ ನಮ್ದೇನೈತೆ ಹೇಳಿ. ನಮಗೂ ಮನೆಯಾಗಿ ನಗು ತುಂಬಿಕೊಂಡಿರ್ಬೇಕು, ಹಬ್ಬ ಮಾಡ್ಬೇಕು ಅನ್ನೋ ಆಸೆ ಇರಕ್ಕಿಲ್ವಾ? ಸಾವಿತ್ರಿ, ನಾನ್ ನಿಮ್ ಮನೆಗ್ ಬಂದಿದ್ದು ನಿನ್ನ ಹತ್ರ ಹಬ್ಬ ಮಾಡಿಸ್ತೀನಿ ಅಂತ ಕಣೆ. ಅಳಿಯಂದ್ರೆ ಯಾಕೋ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ವರ್ಷಕ್ಕೊಂದೇ ಸಲ ಕಣೆ ಗಣೇಶನ ಹಬ್ಬ ಬರೋದು. ಏನೇ ಬೇಜಾರಿದ್ರು ಸಂತ ಇದ್ರು ಅದನ್ನೆಲ್ಲ ಮರೆತು ಸಂತೋಷವಾಗಿರ್ಬೇಕು ಕಣೆ. ನಮಗೂ ವಯಸ್ಸಾಯ್ತು, ಯಾವಾಗ ಏನು ಅಂತ ಯಾರಿಗೆ ಗೊತ್ತು? ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನೀನು ಯೋಚನೆ ಮಾಡ್ಬೇಡ, ನಾನು ಇವ್ರನ್ನ ಒಪ್ಪಿಸ್ತೀನಿ. ಈ ಸರ್ತಿ ಹಬ್ಬ ಮಾಡೇ ಮಾಡ್ತೀನಿ. ಅಣ್ಣ ಮನೇಲವ್ರೆ ದುಃಖದಲ್ಲಿದ್ದಾರೆ. ಅವ್ರು ಹಾಗಿರ್ಬೇಕಾದ್ರೆ ನಾವ್ ಹೇಗೆ ಹಬ್ಬ ಆಚರಿಸಕ್ಕಾಗತ್ತೆ ಹೇಳೋ? ನೀವೇ ಅವ್ರನ್ನ ಒಪ್ಪಿಸ್ಬೇಕು. ಅವ್ರು ನಮ್ಮನೆಗೆ ಯಾಕೆ ಬಂದಿದ್ದಾರೆ ಹೇಳಿ? ಅವ್ರಿಗಿರೋ ದುಃಖ ಕಡಿಮೆ ಆಗ್ಲಿ, ನೆಮ್ಮದಿ ಸಿಗ್ಲಿ ಅಂತಲ್ವಾ? ಇಲ್ಲಿಂದ ಹೋದ್ಮೇಲೆ ಅವ್ರ ಬದುಕು ಹೇಗೋ ಏನು. ನೀವು ಅವ್ರ ಮನ್ಸನ್ನ ಬದಲಾಯಿಸ್ಬೇಕು. ನೀವ್ ಹೇಳಿದ್ರೆ ಅವ್ರು ಖಂಡಿತ ಕೇಳ್ತಾರೆ. ಸರಿ, ಪ್ರಯತ್ನ ಪಡ್ತೀನಿ. ಯಾಕಲಿ ಅಂದ್ರೆ ನನ್ನೊಳಗ್ ಕರೆಯೋದಿಲ್ವಾ? ಯಾರ್ಯಾಕೆ ಕರಿಬೇಕು ಮಾವ? ಬನ್ನಿ ಒಳಗೆ. ಪ್ರತಾಪ್, ದೊಡ್ಡವ್ರನ್ನ ಹೇಗ್ ನಡೆಸ್ಕೊಳ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ದೊಡ್ಡವ್ರಿಲ್ಲ ಅಂತ ಕೊರಗಿದ್ರೆ ಸಾಕಾಗಲ್ಲ, ಅವರಿಗೆ ಮರ್ಯಾದೆ ಕೊಡ್ಬೇಕು. ನಿಮ್ಮನ್ನ ಯಾಕೆ ಕರೆದಿದ್ದಿಲ್ಗೆ? ನಾನು ಯಾರು ಕರಿಬೇಕು ಅಳಿ ಅಂದ್ರೆ? ಈ ಮನೆನೂ ನನ್ನ ಮನೆನೇ ಅಲ್ವಾ?
ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀರಾ. ನೀವು ಯಾರೇ ಏನೇ ಅಂದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಪ್ರತಾಪ್, ನೀವು ಹಠಕ್ ಬಿದ್ದಿದ್ದೀರಾ. ಅಳಿಯಂದ್ರೆ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ ಅಂತ? ನಾವೆಲ್ಲ ನಿಮ್ಮವರೇ ಅಲ್ವಾ? ನಿಮ್ಮ ಒಳತನ ಬಯಸೋರಲ್ವಾ? ಹೌದೌದು, ಬಯಸ್ತಿದ್ದೀರಾ. ನೋಡಿದ್ನಲ್ಲ, ನನ್ನ ಅಳಿಯ ಕುಡ್ದು ರೋಡ್ ಮೇಲೆ ಬಿದ್ದಿದ್ದ ಅಂತ ಊರೆಲ್ಲ ಸಾರ್ಕೊಂಡ್ ಬಂದ್ಬಿಟ್ಟಿದ್ದೀರಾ ನಾನು ಕುಡ್ಕ ಅಂತ. ತಪ್ಪಾಯ್ತು ಅಳಿಯಂದ್ರೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪ್ಲೀಸ್. ಏನ್ ಪ್ರತಾಪ್ ನೀವು ಅಪ್ಪ ಸಿಕ್ಕಿಲ್ಲ ಅಂತ ಎಷ್ಟೆಲ್ಲ ಕೊರಗ್ತಿದ್ದೀರಾ? ಅಪ್ಪನ ಸ್ಥಾನದಲ್ಲಿ ಮಾವ ಇದ್ದಾರೆ, ಅವ್ರಿಗೀಗೆಲ್ಲ ಅವಮಾನ ಮಾಡ್ಬೋದಾ ನೀವು? ಇಷ್ಟು ದೊಡ್ಡವರು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ಬೇಕಾ? ಈಗ ಅದೆಲ್ಲ ಯಾಕೆ? ಇವತ್ತು ಗಣೇಶ ಚತುರ್ಥಿ, ಅದನ್ನ ಆಚರಿಸೋಣ. ನನಗೆ ಅದಕ್ಕೆಲ್ಲ ಮನಸ್ಸಿಲ್ಲ. ನಮ್ಮನೆಯಲ್ಲಿ ಹಬ್ಬ ಹರಿದಿನ ಆಗ್ಬೇಕು ಅಂದ್ರೆ ಅಪ್ಪ ಬಂದ್ಮೇಲೆ. ಓಹೋ, ಅಲ್ಲಿವರೆಗೂ ಶೋಕಾಚರಣೆ ಮಾಡ್ತೀಯ ನೀನು? ನಿನ್ಗಷ್ಟು ಹಬ್ಬ ಆಚರಿಸ್ಬೇಕು ಅಂತಿದ್ರೆ ನಿಮ್ಮನೆ ಹೋಗಿ ಮಾಡ್ಕೊಳೆ. ನಮ್ಮನೇಲಿ ಹೋಗಿ ಮಾಡ್ಕೊ ಅಂತ ಹೇಳೋದಕ್ ನೀನ್ ಯಾರು? ಗೌರಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಜೊತೆಗೆ ಕಾಣಿಕೆ ಕೊಡ್ಬೇಕು, ಅದನ್ನ ಕೊಟ್ಟಿಯಾ ನೀನು? ಮೊದ್ಲು ಅದನ್ನ ಕೊಡು. ನನಗೆ ಅದಕ್ಕೆಲ್ಲ ಮನ್ಸಿಲ್ಲ. ಮನ್ಸಿಲ್ಲ ಅಂತ ಏನೇನಪ್ಪ ಬಿಟ್ಟಿದ್ಯಾ? ಊಟ ಮಾಡೋದ್ ಬಿಟ್ಟಿದ್ಯಾ, ನೀರ್ ಕುಡಿಯೋದನ್ ಬಿಟ್ಟಿದ್ಯಾ, ಅಥವಾ ಕುಡಿಯೋದನ್? ನೋಡಿದ್ರ ನೀವು ಮಾಡಿರೋ ಉಪಕಾರ, ನೀವು ಮಾಡಿರೋ ಕೆಲಸಕ್ಕೆ ಎಲ್ರೂ ನನ್ನ ಬಗ್ಗೆ ಹಗುರವಾಗಿ ಮಾತಾಡೋಗಾಯ್ತು. ಅಳಿಯಂದ್ರೆ ಎಷ್ಟೇ ಬೇಜಾರಾದ್ರೂ ಏನೇ ದುಃಖ ಇದ್ರೂ ಕೂಡ ಅದನ್ನ ಪರಿಹಾರ ಮಾಡುವಂತ ದೇವರನ್ನ ಕೇಳ್ಕೊಳಕಾದ್ರೂ ನಾವು ಈ ಪೂಜೆ ಮಾಡಲೇಬೇಕು. ನೋಡಿ, ಭಾದ್ರಪದದ ಚೌತಿ ದಿನ ಬಹಳ ಶ್ರೇಷ್ಠವಾದ ದಿನ. ಇಂಥ ದಿನ ನಾವು ಕೇಳ್ಕೊಂಡ ವರಗಳು, ಹರಕೆಗಳು ಎಲ್ಲ ನೆರವೇರುತ್ತೆ. ಅದಕ್ಕಾದ್ರೂ ನಾವು ಹಬ್ಬ ಮಾಡೋಣ. ಪ್ರತಾಪ್, ನಿಮ್ಗಿಲ್ ಪೂಜೆ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಎಲ್ಲಿ ಪೂಜೆ ನಡೆಯುತ್ತೋ ಅಲ್ಲಿಗೆ ಹೋಗೋಣ. ಭಕ್ತಿಯಿಂದ ಕೈ ಮುಗಿದು ಹೂ ಅರ್ಪಿಸಿ 21 ದಂಡ ನಮಸ್ಕಾರ ಮಾಡಿದ್ರೆ ಗಣಪತಿ ನಮ್ಗೆ ಏನೇ ಕೇಳಿದ್ರು ಕೊಡ್ತಾನಂತೆ. ಹಾಗಂತ ನಾನು ಎಲ್ರೂ ಮನೆಗೂ ಹೋಗಕ್ಕಾಗಲ್ಲ. ಬೇಕಿದ್ದವ್ರು ನಮ್ಮನೆಗೆ ಬರ್ಲಿ. ಅಂದ್ರೆ ಹಬ್ಬ ಮಾಡಕ್ ಒಪ್ಕೊಂಡ್ಯಾ? ನಮ್ಮವರೇ ನನ್ನ ಶತ್ರುಗಳಾಗಿ ನನ್ನ ಹಿಂದೆ ಇರೋದು ಅಸಹ್ಯ ಅನಿಸ್ತಾ ಇದೆ. ಅಳಿಯಂದ್ರೆ, ನಾವು ಯಾರು ನಿಮ್ ಶತ್ರುಗಳಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಹೇಗೆ ನಂಬಿಸ್ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮ್ ತಾಯಿಯವರು ನಿಮ್ಗೊಂದೆರಡು ಬುದ್ಧಿವಾದ ಮಾತುಗಳು ಹೇಳಿ ಅಂತ ಅವಳ ಹತ್ರ ಹೇಳ್ತಾನೆ ಹೊರತು ಬೇರೆ ಯಾವ ಕಾರಣದಿಂದನೂ ಅಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿಮ್ ಕಾಲಿಗೆ ಬಿಟ್ಟು ಕೇಳ್ಕೊಳ್ಳಿ. ಪ್ರತಾಪ್, ಏನ್ ಅನ್ಕೊಂಡಿದ್ದಾರೆ ನೀವು ನಮ್ಮನ್ನ ಹೇಗ್ ಬೇಕಾದ್ರೂ ಟ್ರೀಟ್ ಮಾಡ್ಬೋದು ಅಂತನಾ? ಅದೇ ನಾನ್ ನಿಮ್ ತಂದೆ ಹತ್ರನೋ ತಾಯಿ ಹತ್ರನೋ ಹೀಗ್ ನಡ್ಕೊಂಡ್ರೆ ಚೆನ್ನಾಗಿರುತ್ತಾ? ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ತಂದೆ ಎಲ್ಲಿದಾರೋ ಹೇಗಿದಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಅವರು ಇವತ್ತು ಯಾರ ಹತ್ರ ಪೂಜೆ ಮಾಡ್ತಾರೆ, ಅವ್ರ ಹತ್ರ ಕೇಳ್ಕೊತಾರೆ ಶಾಶ್ವತವಾಗಿ ನಿಮ್ಮನ್ನ ಅವರಿಂದ ದೂರ ಮಾಡ್ಬಿಡು ಅಂತ. ದೇವರು ತಥಾಸ್ತು ಅಂತಾನೆ. ನಿಮ್ ತಂದೆ ಯಾವತ್ತೂ ನಿಮಗ್ ಸಿಗಲ್ಲ. ಬನ್ನಿ ಮಾವ, ನಾನ್ ನಿಮ್ ಜೊತೆ ಬರ್ತೀನಿ. ನಾವೆಲ್ಲರೂ ಸೇರಿ ಪೂಜೆ ಮಾಡೋಣ. ಇವನ್ ಬೇಕಿದ್ರೆ ಇಲ್ಲೇ ಇರ್ಲಿ, ಬನ್ನಿ. ನಿಂತ್ಕೊಳ್ಳಿ. ನನ್ನಿಂದಾಗಿ ಯಾರು ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟು ಕಟ್ಕ ಅಲ್ಲ ನಾನು. ಎಲ್ರೂ ಹಬ್ಬ ಆಚರಿಸೋಣ. ಅಣ್ಣ, ಇವತ್ತು ಗಣೇಶನ ಹಬ್ಬ. ನನಗೆ ಗೊತ್ತೇ ಇರಲಿಲ್ಲ ನೋಡು. ದಿನ ರಾತ್ರಿಗಳ ಮಧ್ಯೆನೇ ವ್ಯತ್ಯಾಸ ಗೊತ್ತಾಗಲ್ಲ, ಇನ್ನು ವಾರ ತಿಥಿ ಎಲ್ಲಿಂದ ಗೊತ್ತಾಗ್ಬೇಕು. ನೀವು ಹಿಂಗಂದ್ರೆ ನಾವು ಹಬ್ಬ ಆಚರಿಸಲ್ಲ ಅಣ್ಣ. ನಾನು ಇಲ್ಲಿಗೆ ಬಂದೇ ನಿಮಗೆ ಸಾಕಷ್ಟು ತೊಂದರೆ ಆಗಿದೆ ಸರ್. ನನಗೋಸ್ಕರ ನೀವುಗಳು ಯಾಕೆ ಹಬ್ಬ ಆಚರಿಸದೇ ಇರ್ತೀರಿ? ನಾನು ಹೋಗ್ತೀನಿ, ನೀವು ಆಚರಿಸ್ಕೊಳ್ಳಿ. ಅಣ್ಣ, ಅದು ಹಿಂಗಾಯ್ತದೆ. ಇರೋರ್ನ ಕಳಿಸಿ ಸಂತೋಷದಿಂದ ಹಬ್ಬ ಆಚರಿಸಕ್ಕಾಗಕ್ಕಿಲ್ಲ. ನನ್ನ ಮನಸ್ಥಿತಿಗೆ ನಾನು ನಿಮ್ಮ ಜೊತೆ ಹಬ್ಬ ಆಚರಿಸಕ್ಕಾಗಲ್ಲ ಸತ್ಯ, ಹಿಂಸೆ ಆಗುತ್ತೆ. ಸರಿ ಬಿಡಿ ಅಣ್ಣ, ಸಾವತ್ರಿಗೆ ಹೇಳ್ಬಿಡ್ತೀನಿ ಹಬ್ಬ ಮಾಡೋದು ಬೇಡ ಅಂತ. ಇದು ನನ್ಗೆ ಇಕ್ಕಟ್ಟು ಸತ್ಯ. ನನ್ಗೆ ಇಲ್ಲಿರೋಕ್ಕಾಗ್ತಿಲ್ಲ, ಹೋಗೋಕ್ ನೀವು ಬಿಡಲ್ಲ. ತಪ್ಪು ತಿಳ್ಕೋಬೇಡಿ. ಹಬ್ಬಗಳು ಆಚರಿಸಕ್ಕೆ ಬರುತ್ತೆ ನಿಜ, ಆದ್ರೆ ಅಷ್ಟೇ ಅಲ್ಲ, ನಮ್ಮ ಮನ್ಸಿನಲ್ಲಿ ಏನೇ ದುಃಖ ದುಮ್ಮಾನಗಳಿದ್ರು ಅದನ್ನೆಲ್ಲದನ್ನು ಮರೆಸೋದಕ್ಕೂ ಬರುತ್ತೆ. ಅದೆಲ್ಲ ಸರಿ ಸಾವಿತ್ರಿ, ಆದ್ರೆ ನಾನು ಅದೆಲ್ಲವನ್ನು ಮೀರ್ಬಿಟ್ಟಿದ್ದೀನಿ. ಸೂರ್ಯಾಸ್ತಕ್ಕೆ ಮುಖ ಮಾಡಿ ನಿಂತಿರೋ ನಾನು. ಸೂರ್ಯಾಸ್ತ ಆದ್ಮೇಲೆ ಚಂದ್ರ ಬರ್ತಾನೆ, ಬೆಳದಿಂಗ್ಲಾಗುತ್ತೆ, ನಕ್ಷತ್ರಗಳು ಬರುತ್ತೆ, ಮತ್ತೆ ಸೂರ್ಯೋದಯ ಆಗುತ್ತೆ. ಬದುಕು ನಿಲ್ಲಲ್ಲ ಸರ್. ಬದುಕು ನಿರಂತರ ಇರಬಹುದಮ್ಮ, ಆದ್ರೆ ನನ್ನ ಪಾಲಿನ ಆಯಸ್ಸು ಮುಗ್ದಿದೆ ಅಲ್ವಾ.
ಇಷ್ಟು ದೊಡ್ಡ ವಿಚಾರಗಳೆಲ್ಲ ನಂಗೆ ಅರ್ಥ ಆಗಲ್ಲ. ಆದ್ರೆ ನೀವು ದೇವ್ರಿಗೆ ಪೂಜೆ ಮಾಡಿ ಕೈ ಮುಗಿದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ರೆ ನಿಮ್ಮ ಮನ್ಸಿನಲ್ಲಿ ಏನಿದೆಯೋ ಅದು ನೆರವೇರುತ್ತೆ ಅಂತ ನನ್ನ ನಂಬಿಕೆ. ಬೇಡ ಸಾವಿತ್ರಿ, ಅಣ್ಣ ಇಲ್ಲಿರೋದಕ್ಕೆ ಒಪ್ಕೊಂಡಿರೋದೇ ಹೆಚ್ಚು. ಅವ್ರಿಗೆ ಇಷ್ಟ ಅಲ್ಲ ಅಂದಮೇಲೆ ನಮಗೂ ಹಬ್ಬ ಬೇಡ. ಅಲ್ಲ ಸತ್ಯ, ಹಬ್ಬ ಹೇಳಿದ್ನಲ್ಲ, ವರ್ಷಕ್ಕೊಂದ್ಸತಿ. ಒಂದ್ ನಿಮಿಷ, ನನಗೋಸ್ಕರ ನೀವುಗಳು ನಿರಾಸೆ ಅನುಭವಿಸೋದು ಬೇಡ. ಸಾವಿತ್ರಿ ಹೇಳ್ತಿರೋದು ಸರಿ. ಹಬ್ಬಗಳು ಬರೋದೇ ನೋವುಗಳನ್ನೆಲ್ಲ ಮರೆತು ನಮ್ಮವರು ಅನ್ನಿಸ್ಕೊಂಡವ್ರ ಜೊತೆ ಸಂತೋಷವಾಗಿರೋಕೆ. ಈಗ ನನಗೆ ನನ್ನವರು ಅಂತ ಇರೋದು ನೀವುಗಳೇ. ನಿಮಗೋಸ್ಕರ ಹಬ್ಬ ಮಾಡೋಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಹೋಗಿ ಗಣೇಶನ ವಿಗ್ರಹ ತಗೊಂಬರ್ತೀನಿ. ಸರಿನಾ? ಅಬ್ಬ, ಒಳ್ಳೆ ಸೀರೆ ಉಟ್ಕೊಂಡು ಗ್ರ್ಯಾಂಡ್ ಆಗಿ ಕಾಣ್ತಿದ್ಯಾ ಕಣೆ. ಅಯ್ಯೋ ಹೋಗಮ್ಮ, ನಾವ್ ಯಾಕೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಸೀರೆ ಉಟ್ಕೋಬೇಕು? ಅದಕ್ಕೆ ನಿನ್ನ ಪೆದ್ದು ಅನ್ನೋದು ಅಲ್ವೇ. ನಮ್ಮನೆ ಅಂಗಳದಲ್ಲಿ ಪೂಜೆ ಮಾಡ್ಕೊಂಡ್ರೆ ನೀವ್ ಹೇಗ್ ಬೇಕಾದ್ರೂ ಇರ್ಬೋದು. ಅದೇ ನಾವೀಗ ಹೋಗ್ತಾ ಇರೋದು ಆ ಗಾಯತ್ರಿ ಮನೆ ಕಣೆ. ಗಾಯತ್ರಿ ಯಾರು ಹೇಳು? ಅದೇ ಪುನರ್ವಿವಾಹದ ಸೂರ್ಯ ಇದನ್ನಲ್ಲ, ಅವ್ರ ತಾಯಿ ಮನೆಗೆ. ಅವ್ರ ಅವ್ರ ದೊಡ್ಡ ಸೊಸೆ ಪರಿಮಳ ನಂಗೆ ತುಂಬಾ ಕ್ಲೋಸ್ ಅಮ್ಮ. ಅದಕ್ಕೆ ನಿನ್ಗೆ ಲೆವೆಲ್ ಗೊತ್ತಾಗ್ತಾ ಇಲ್ಲ ಅಲ್ವೇ. ಆ ಗಾಯತ್ರಿ ಏನ್ ಡ್ರೆಸ್ ಮಾಡ್ಕೋತಾಳೆ. ಅವಳ ಜುಮ್ಕಿ ಏನು, ಅವಳ ಜಾಕೆಟ್ ಏನು, ಕಿಟಕಿ ಒಳಗಿನ ಚಿತ್ರ ಏನು, ಅಪ್ಪ ನೋಡಕ್ಕೆ ಕಣ್ಣು ಸಾಲ್ದು ಕಣೆ, ಸಾಲ್ದು. ನೀನು ಮಾಡ್ಕೋ, ಯಾರು ಬೇಡ ಅಂದ್ರು. ಉದ್ದ ಜಡೆ, ಕೈ ತುಂಬಾ ಬಳೆ, ನಮಗೂ ವರ್ಷದಿಂದ ನೋಡಿ ನೋಡಿ ಸಾಕಾಗಿ ಹೋಗಿದ್ಯಪ್ಪ. ಅಯ್ಯೋ ಹೋಗೆ, ನಾನ್ ಮಾಡ್ಕೊಂಡ್ರೆ ಯಾರು ನೋಡ್ತಾರೆ? ಗಾಯತ್ರಿ ಅವರು ಹೀಗೆ ಅನ್ಕೊಂಡಿದ್ರಾ? ಹಾ, ಆ ಗಾಯತ್ರಿಗೇನು ತೆಳ್ಳಿಗೆ ಬೆಳ್ಳಿಗೆ ಬಳಕೊಂಡಿದ್ದಾಳಪ್ಪ, ಅದಕ್ಕೆ ಮಾಡ್ತಾಳೆ. ಬಿಡು, ನಮ್ಗೆ ಯಾಕೆ ಬೇರೆಯವ್ರ ಸುದ್ದಿ? ಹೌದ್ರಿ ಪದ್ಮಾವತಿ, ನಮ್ಗೆ ಯಾಕ್ರಿ ಬೇರೆಯವ್ರ ಸುದ್ದಿ? ಕಲಿ ಜುಮ್ಕಿ ಹಾಕೋಗು. ಅಣ್ಣ ಕರ್ಗೋದ ಅಂದ ಕೂಡ್ಲೆ ಬಣ್ಣನೇ ಬದಲಾಗೋಯ್ತು. ಶೀಘ್ರತೆ ಬೇಡ. ಹೋಗಿ ಅದಕ್ಕೆ ವಿನಿತಾ, ಬೇರೆ ಬಿಂದಿಟ್ಕೋ. ಇದೇ ಚೆನ್ನಾಗಿದೆಯಲ್ಲ. ಹಾಗ ಅನ್ಬೇಡ್ವೆ, ಆರ್ತಿ ಮನೆಯಲ್ಲಿ ಅಷ್ಟೊಂದ್ ಜನ ಹುಡ್ಗಿರ್ತಾರೆ. ಅಷ್ಟು ಜನದ ಮಧ್ಯೆ ನಮ್ಮ ಅಣ್ಣ ನಿನ್ನನ್ನೇ ನೋಡ್ಬೇಕಲ್ವಾ? ನಾನು ಎಷ್ಟು ಜನದ ಮಧ್ಯೆ ನಿಂತರೂ ಪ್ರತಾಪ್ ನೋಡೋದು ನನ್ನನ್ನೇ. ಅಷ್ಟೊಂದು ಕಾನ್ಫಿಡೆನ್ಸಾ ನಿಮ್ ಗಂಡನ ಮೇಲೆ? ಹೌದು ಮತ್ತೆ. ಆಯ್ತಮ್ಮ, ನನ್ಗೋಸ್ಕರನಾದ್ರೂ ಸ್ವಲ್ಪ ಜಾಸ್ತಿ ಲಿಪ್ಸ್ಟಿಕ್ ಹಚ್ಕೋ. ಗಣೇಶ ಹಬ್ಬ ಬಂದ್ರೆ ಮಾರ್ಕೆಟು ಅದು ಇದು ಎಲ್ಲ ರಶ್ಶು. ನಾವು ಬ್ಯಾಗ್ ಕೊಡಿದ ಪರವಾಗಿಲ್ಲ ಅಂದ್ರೆ ನಿಮ್ ಕೈಲಿ ಬ್ಯಾಗ್ ಬರ್ತದ, ನಾನೇ ಇಟ್ಕೊಳ್ತೀನಿ. ಇಲ್ಲಿ ಹೇಗೆ ಮಮ್ಮಳ? 50 ರೂಪಾಯಿ ಸಾಕು. 50 ರೂಪಾಯಿ? ಏನಮ್ಮ ಬಾಯಿಗೆ ಬಂದ ಬೆಲೆನೇ ಹೇಳ್ತಿರಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಡಮ್ಮ. ಈಗಿರೋ ಪೆಟ್ರೋಲ್ ಬೆಲೆಗೆ ನಾವು ಅಷ್ಟು ದಿನ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಗೆ ಬಂದು ಹೂ ತಗೊಳ್ಳೋಣ ಅಂತಂದ್ರೆ 50 ರೂಪಾಯಿ ಎಲ್ಲ 500 ರೂಪಾಯಿ ಆಯ್ತದೆ ಮೊಳಕ್ಕೆ. ಮಗ, ಒಂದು ಐಡಿಯಾ. ಏನ್ ಐಡಿಯಾ? ಗಣಪತಿಗೆ ಪ್ಲಾಸ್ಟಿಕ್ ಹೂವು ಹಾಕಿದ್ರೆ ಹೆಂಗಿರ್ತದೆ? ಗಣಪತಿಗೇನು ಗೊತ್ತೇ ಆಗಿಲ್ವಲ್ಲ, ಏನಂತೀರಾ? ಬನ್ನಿ ಹೋಗವ, ಬನ್ನಿ ಬಸ್ಸು, ಬನ್ನಿ ಹೋಗವ. ಪುನರ್ವಿವಾಹ ಪುನರ್ವಿವಾಹ ಪುನರ್ವಿವಾಹ. ಏನಾಯ್ತಾ ಬ್ರದರ್? ಬಾ. ನಾನು ಎಷ್ಟು ಬರಲ್ಲ ಅಂದ್ರೂ ನೀನು ನನ್ನ ಮಾತು ಕೇಳಿಲ್ಲ. ಕರ್ಕೊಂಡ್ ಬಂದಿದ್ಯಾ ಈ ಜನಗಳು, ಈ ಗಜಿಬಿಜಿನೋ. ಗುರುವೇ, ಇದು ನಿನ್ ಪ್ರೊಫೆಷನ್. ಬೇರೆಯವ್ರ ಮನೆ ಮದುವೆಗೆ ಅಂದ್ರೆ ಎಲ್ಲ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿಸ್ತೀಯಾ, ನಮ್ಮ ಮನೆ ಅಂದ್ರೆ ಅಫೇಡನ ನಿನಗೆ? ನೋಡು, ಅದು ನನ್ನ ಪ್ರೊಫೆಷನ್. ನಿನಗೆ ಹೇಳಿ ಪ್ರಯೋಜನ ಇಲ್ಲ. ಏನೇನ್ ತಗೊಬೇಕೋ ತಗೊಂಡ್ ನಡಿ, ನೋಡೋಣ. ಆದಿಗೊಂದು ಪುಟ್ಟ ಗಣೇಶ ತಗೊಬೇಕು, ಮರಿಬೇಡ, ಅದು ತಗೊಬೇಕು. ವರಮಹಾಲಕ್ಷ್ಮಿಗೆ ಆದಿನೇ ಲಕ್ಷ್ಮಿ ಮಾಡಿದ್ವಿ, ಈಗ ಗಣೇಶ ಹಬ್ಬ ಅವನೇ ಗಣೇಶ ಮಾಡೋಣಕ್ಕೆ. ತಲಾಟೆ ಸಾಕು, ತಗೊಂಡ್ ನಡಿಯೋ ಬೇಗ, ಟೈಮ್ ಆಯ್ತು. ಹಾಯ್ ಸೂರ್ಯ. ಹಲೋ ಸೂರ್ಯ. ಹಲೋ ಸೂರ್ಯ. ಹಾಯ್ ಪ್ರತಾಪ್. ಅಂಕಲ್. ಓ ನಮಸ್ಕಾರ.
ಏನ್ ಚೆನ್ನಾಗಿರೋದು ಏನೋಪ್ಪ. ಮೊಳ 50 ರೂಪಾಯಿ ಹೂ ಹೇಳ್ತಾ ಇದಾರೆ, ತಲೆ ಗಿರ್ರ ಅಂತ ಚಕ್ಕರ್ ಹೊಡಿತಾ ಇದೆ. ಮಾವ ಹುಷಾರು, BP ಶುಗರ್ ಬಂದ್ಬಿಟ್ಟೋ. ಅಳಿ ಅಂದ್ರೆ ಹಾ ನೋಡಮ್ಮ, 2 ಮನೆಯವರು ಇದ್ದೀವಿ, ಇಬ್ರಿಗೂ ಸೇರಿಸಿ 1 ಮೊಳ ಹೂ ಕೊಟ್ಬಿಡಿಮ್ಮ, ಏನಾರು ಮಾಡ್ಕೊಳ್ತೀವಿ ನಾವು ಅದ್ರಲ್ಲಿ. 8 ಮೊಳ ಹೂ ಕೊಡವ. ಆಂಟಿ ಆಂಟಿ ಅಂತ ನಾನು ನಿನ್ ಚಿಕ್ಕಮ್ಮನ ಇಲ್ಲ ಸೋದ್ರ ಮಾವನ್ ಹೆಂಡ್ತಿನ ಆಂಟಿ ಅಂತ ಕರೆಯಕ್ಕೆ ಹೋಗಿ ನಿಮ್ ಅತ್ತೆನ ಆಂಟಿ ಅಂತ ಕರಿ. ಕಂಡ್ಕೊಂಡವನ್ನೆಲ್ಲ ಆಂಟಿ ಅಂತ ಕರೋದು ಹಿಂಗೆ ಬಿಡೋದು. ಹೌದೌದು, ನಾವು ಹೋಗ್ಲಿ ಬಿಡಿಮ್ಮ. ಪಾಪ ಮಾನ ಎಷ್ಟೇ ನಿನ್ ವಯಸ್ಸು? ಈಗ ಸಾರಿಕಾ ಅವ್ರೆ, ಸೂರ್ಯ ಭಾಸ್ಕರ ಹೇಗ ಇದ್ದೀರಾ? ನಮ್ ಕತೆ ಬಿಡಿ, ನೀವ್ ಹೇಗಿದ್ದೀರಾ? ಇನ್ ಹೇಗ್ ತಾನೇ ಇರೋಕ್ ಸಾಧ್ಯ ಪುನರ್ವಿವಾಹ ಆದ್ಮೇಲೆ? ಇವ್ ನೋಡ್, ಪುನರ್ವಿವಾಹ ಆದ್ಮೇಲೆ ಯಾವಾಗ್ಲೂ ಹಳ್ಳಿನೇ ಕುಡ್ದೋರ್ ತರ ಮುಖ ಮಾಡ್ಕೊಂಡು ಇರ್ತಾರೆ. ಭಾಸ್ಕರ್ ಹೋಗೋಣ. ಸೂರ್ಯ ಹಲೋ, ಅಯ್ಯೋ ದೇವ್ರೆ, ನಿಂತ್ಕೊಳ್ರಪ್ಪ. ಹೂ ತಗೊಂಡು ಬಂದಿದ್ವಿ, 1 ಮೊಳ ಹೂ ತಗೊಂಡು ಇಬ್ರು ಅರ್ಧ ಮಾಡ್ಕೊಳ್ಳೋಣ. ಈ ಕಾಟಾಚಾರಕ್ಕೆ ಯಾಕಪ್ಪ ಹಬ್ಬ ಮಾಡ್ಬೇಕು? ಹಾಗೂ ಹಬ್ಬ ಮಾಡ್ಬೇಕು ಅಂದ್ರೆ ಇಬ್ರು ಸೇರಿ ಒಂದೇ ಮನೇಲಿ ಹಾಕಿಸಿದ್ರಾಯ್ತು. ಬಡ್ಕೋಬೇಕು. ಬಡಮ್ಮ ಹೂನ. ಸೂಪರ್ ಐಡಿಯಾ. ಎನಿವೇಸ್ ವರಮಹಾಲಕ್ಷ್ಮಿ ಹಬ್ಬನೆಲ್ಲ ಒಟ್ಟಿಗೆ ಆಚರಿಸಿದ್ವಿ, ಈ ಸತಿ ಗಣೇಶ ಹಬ್ಬನ ಒಟ್ಟಿಗೆ ಮಾಡೋಣ, ಏನಂತೀರಾ? ನೀವೆಲ್ರು ನಮ್ಮ ಮನೆಗೆ ಬಂದ್ರೆ ನನಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ವೆರಿ ಗುಡ್ ಐಡಿಯಾ. ನನಗೂ ಅಷ್ಟೇ, ನಿಮ್ ತಂದೆ ಜೊತೆ ಮಾತಾಡ್ತಾ ಕಾರ್ಡ್ಸ್ ಆಡ್ತಾ ಸ್ವಲ್ಪ ರಿಲೀಫ್ ಸಿಕ್ಕುತ್ತೆ ನನಗೆ. ಪ್ಲೀಸ್. ಓಕೆ ಓಕೆ ಓಕೆ. ಸರಿ ಸರಿ, ಬನ್ನಿ ಬನ್ನಿ ಬನ್ನಿ. ಬನ್ನಿ. ಸ್ಟಾಪ್. ಪಾಪ ಸಾರಿಕಾ ಆಂಟಿ. ಕಮ್ಮಿ ರೇಟ್ ನೋಡಿ. ಸ್ಯಾರಿ ಸಿಕ್ಕವ್ರನ್ನೆಲ್ಲ ಮನೆ ಕರ್ಕೊಂಡು ಹೋಗಕ್ಕಾಗಲ್ಲ. ಹೌದು ಹೌದು. ಅಯ್ಯೋ ಸುಮ್ಮನೆ ಇರಿಪ್ಪ, ನಿಮ್ಗೆ ಗೊತ್ತಾಗೋದಿಲ್ಲ. ಐಡಿಯಾ. ಸಾರಿಕವ್ರೆ, ಹಬ್ಬ ಅಯ್ಯೋ ನಮ್ಗೇನ್ ಹಬ್ಬ? ನಮ್ಮ ಅಜ್ಜಿ 3ನೇ ಗಂಟನ್ 3ನೇ ಮಗ ಸತ್ತೋದ್ನಲ್ಲ, ಅದಕ್ಕೆ ಈ ಸರಿ ನಮ್ಗೆ ಹಬ್ಬ ಇಲ್ಲ. ಅಯ್ಯೋ ಪಾಪ. ನಿಮ್ಗೂ ಗೊತ್ತಿರ್ಬೇಕಂತ. ಹೌದೌದು. ನೀವು ಯಾಕೆ ನಮ್ ಜೊತೆ ಬಂದು ಹಬ್ಬ ಆಚರಿಸಬಾರ್ದು? ಸರಿ ಹಾಗಾದ್ರೆ ಬನ್ನಿ 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 ಬನ್ನಿ. ಬಿಟ್ಟಿ ಹೂ ಸಿಕ್ಕಲ್ಲ ಹಬ್ಬಕ್ಕೂ ಕರೀತಾರೆ. ನಿಂತ್ಕೊಂಡ್ರೆ ನಾನು ಬರ್ತೀನಿ, ನಾನ್ ಬಿಟ್ಟೆ ಹೋಗ್ತಿದ್ದಾರೆ. ಗಣನಾಯಕಾಯ ಗಣಪತಿ ಗಣದೈವತಾಯ ಧೀಮಹಿ. ಸೂರ್ಯ ಅವರೇ, ನಾನು ಕಟ್ಟಲ್ಲ ಆರ್ತಿ ಅವರೇ. ಆಚೆಗೆ ಹಾಕೋಳೆ ವೈಫು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕೋಳೆ ವೈಫು. ಓನೆ 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 ಕಣ್ಣ ಮಿಂಚಿ ಜಾಹೀರಾತು ಕಳೆಯುವ ನಿಸಗದ ನಿಸಗದ